ಇನ್ನೊಂದು ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು, ಏನು ಇದರಲ್ಲಿ ಲೋಕಸೇವಾ ಆಯೋಗದ ಪ್ರಶ್ನೆ ಏನು ಬರುತ್ತೆ, ಕಾಂಗ್ರೆಸ್ನವ್ರು ಸಿಕ್ಕಾಕೊಡ್ರಿ ಅಂತ ಕೇಳಿದ್ರು. ಇದರಲ್ಲಿ ಅದೇ ವಿರೋಧ ಪಕ್ಷದ ನಾಯಕರೇ, ಲೋಕಸೇವಾ ಆಯೋಗನೇ ತಪ್ಪು ಮಾಡೋದು, ಸರ್ಕಾರ ಎಲ್ಲ ತಪ್ಪು ಮಾಡೋದು. ಹೇಳ್ತದಾರ ಉತ್ತರ ಕೊಡುವಾಗ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ, ಅದರಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಹೇಳಿದ್ದಾರೆ, ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ, ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. 800 ಪೇಜ್ ಕೇಳಿದ್ರ, ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೇನು ದಾಖಲೆ ಬೇಕು ನಿಮಗೆ? ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ, ಪೊಲೀಸವ್ರನ್ನೂ ನಂಬಿಲ್ಲ, ಫೋರೆನ್ಸಿಕ್ಕು ನಾನು ಕೇಸ್ ಕೊಟ್ಟೆ, ನಾನು 2 ಸ್ಟೇಷನ್ ಅಲ್ಲಿ FIR ಆಗಿದೆ, ಕೊಟ್ಟೆ, ನಾನು ನಂಬಲಿಲ್ಲ. FIR ಯಾರು ಬೇಕಾದ್ರೂ ಮಾಡ್ಬೋದು ಅಂದ್ರು, ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ನ ನಿಮಗೆ 800 ಪೇಜ್ ಕೊಟ್ಟಿದ್ದೀನಿ, ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದನ್ನೂ ನಂಬಿಲ್ಲ. ಅದಾದ್ಮೇಲೆ ಆಯೋಗ ಯಾವುದು, ಕರ್ನಾಟಕ ಲೋಕಸೇವಾ ಆಯೋಗ, ಅವರು ಒಂದು ಮೀಟಿಂಗ್ ಮಾಡ್ತಾರಲ್ಲ, ಅವರು ಅವ್ರೇನು 5 ಮಂದಿ ಅವರೇ ತಪ್ಪು ಮಾಡಿರಲ್ವೇ? ಆಯೋಗದವರೇ ತಪ್ಪು ಮಾಡಿ ಅವರೇ ಕಂಡುಹಿಡಿತಾರೆ, ಅವರೇ ಸದಸ್ಯರುಗಳಲ್ವಾ ತಪ್ಪು ಮಾಡಿರೋರು, ಅಧಿಕಾರಿಗಳಿಂದ ಆಗಿರೋದಲ್ವಾ? ಏನ್ ಮಾಡ್ತಾವ್ರೆ ಲೋಕಸೇವಾ ಸಿಕ್ಕಿಲ್ಲ ಮಿನಿಸ್ಟರ್ ಏನಪ್ಪ, ಅಧ್ಯಕ್ಷರು ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗದವರು? ಆಗಿರ್ತಾರೆ, ನಿಮ್ಮ ಸರ್ಕಾರ ನಡೆಯುವಾಗ ಇದ್ಕೊಂಡು ಕೂತಿದ್ರು ಆಕಾಶಕ್ಕೆ. ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಡೆಗೆ ಬಂದರೆ, ನೀವು ನಡೆಯುವಾಗ ಮ್ಯಾಕೋಗಿ ಕೂತಿದ್ರು ಅವರು. ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ. ಲೋಕಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ. ರದ್ದು ಮಾಡಕ್ಕೆ ರೆಕಮೆಂಡ್ ಮಾಡಿ, ಸುಮ್ಮನೆ ಯಾಕೆ ಮಾತಾಡ್ತೀರಾ?